ಅಸ್ಸಲಾಮು ಅಲೈಕುಮ್. ನೋಡಿ, ಇವತ್ತು ನಾನು ಸಿಂಪಲ್ಲಾಗಿ ಬಟಾಟೆ ಸ್ನ್ಯಾಕ್ಸ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ನಾನು 2 ಬಟಾಟೆಯನ್ನು ಬಾಯ್ಲ್ ಮಾಡಿದ್ದೇನೆ. ಅದನ್ನು ಸ್ವಲ್ಪ ಸ್ನ್ಯಾಶ್ ಮಾಡಬೇಕು. ಆಮೇಲೆ ನಾವು ನೋಡಿ ಬ್ರೆಡ್ ಇತ್ತು ಮನೆಯಲ್ಲಿ. ಆ ಬ್ರೆಡ್ಡನ್ನು ಸ್ವಲ್ಪ ನೀರಿಗೆ ಹಾಕಿ ಅದನ್ನು ನೀರೆಲ್ಲ ತೆಗಿಬೇಕು. ನೋಡಿ, ಈ ಥರ ಒತ್ತಿ ಒತ್ತಿ ತೆಗಿಬೇಕು. ಎಲ್ಲದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ಥರ ಒತ್ತಿ ತೆಗೆದು ತುಂಬ ಚೆನ್ನಾಗಿ ಆಗುತ್ತೆ ಮಕ್ಕಳಿಗೆ ಟಿಫಿನ್ಗೋಸ್ಕರ. ತುಂಬ ಸಿಂಪಲ್ಲಾಗಿದೆ. 10 ನಿಮಿಷ ಸಾಕಾಗುತ್ತೆ ನಿಮಗೆ. ನೋಡಿ, ಈ ಥರ ಖಾಲಿ ಒಂದು ಬಟಾಟೆ ಬಾಯ್ಲ್ ಮಾಡಬೇಕು ಅಷ್ಟೇ. ಆಮೇಲೆ ಈ ಥರದ್ದು ಕಟ್ ಮಾಡಬೇಕು. ಒಂದು ಚೂರಿ ಇಟ್ಕೊಂಡು ಈ ಥರ ಎಲ್ಲ ಕಟ್ ಮಾಡಬೇಕು. ಬ್ರೆಡ್ಡನ್ನು ಬೇಗನೆ ಕಟ್ ಆಗುತ್ತೆ, ಯಾಕಂದರೆ ನಾವು ನೀರಲ್ಲಿ ಹಾಕಿದೆಲ್ಲ ಸ್ಮೂತ್ ಆಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡಿದರೆ ಇದು ಎಲ್ಲವನ್ನು ಕಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ನಾವು ಬಟಾಟೆಯನ್ನು ಇದು ಮಾಡಿದ್ರೆ ಅದರ ಮಟ್ಟಿಗೆ ಮಿಕ್ಸ್ ಮಾಡಿದರೆ ಆಯಿತು. ಇದಕ್ಕೆ ನಾನು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಷ್ಟು ಉಪ್ಪು. ಆಮೇಲೆ ನೋಡಿ, ನನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಇತ್ತು, ಅದು ಇಲ್ಲ ಅಂದರೆ ನೀವು 2 ಮೆಣಸು ಮಿಕ್ಸರ್ ಜಾರಿಗೆ ಪುಡಿ ಮಾಡಿಕೊಂಡು ಹಾಕಿದರೆ ಆಯಿತು. ಇದರ ಬದಲಿಗೆ ನೀವು ಮೆಣಸಿನ ಹುಡಿ ಹಾಕಿದ್ರೂ ಆಗುತ್ತೆ. ಮಕ್ಕಳು ಖಾರ ತಿನ್ನಲೇದಾದರೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ, ಜಾಸ್ತಿ ಹಾಕಬೇಡಿ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೇನೆ. ಬೇಕಾದರೆ ಹಾಕಿ, ಇಲ್ಲದ ಸ್ಕಿಪ್ ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೇನೆ. ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸುಲಭ ರೆಸಿಪಿ ಇದು. ನೀವು ಚಪಾತಿ ಹಿಟ್ಟು ಯಾವ ಥರ ಮಿಕ್ಸ್ ಮಾಡ್ತೀರ ನೋಡಿ, ಅದೇ ಥರ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಈ ಥರ. ಸೊ ಇದನ್ನು ನೀವು ಉಂಡೆ ಮಾಡ್ಕೊಳ್ಬೇಕು. ಯಾವ ಶೇಪ್ ನಿಮಗೆ ಇಷ್ಟ ಆಗುತ್ತೆ ಆ ಶೇಪನ್ನು ಮಾಡ್ಬೋದು. ಬಾಲ್ಸ್ ಮಾಡಬೇಕು, ಇಲ್ಲಾಂದರೆ ಕಟ್ಲೆಟ್ ರೌಂಡು, ಯಾವ ಶೇಪ್ ಆಗುತ್ತೆ ಆ ಶೇಪು. ನಾನು ಈ ಶೇಪ್ ಮಾಡ್ತಾಯಿದ್ದೆ, ನಿಮಗೆ ತೋರಿಸ್ತೀನಿ ಯಾವ ಶೇಪ್ ಅಂತ ಹೇಳಿ. ಇದು ತುಂಬ ಈಸಿ ಅಂದರೆ ತುಂಬ ಈಸಿ, ಏನು ಹಾಕಲಿಕ್ಕಿಲ್ಲ. ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಿ ಆಗುತ್ತೆ. ಅದು ಅಲ್ಲದೆ ಮಕ್ಕಳ ಟಿಫಿನ್ಗೆ ಅಥವಾ ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ನಂತರ ಸ್ನ್ಯಾಕ್ಸ್ ಅದಕ್ಕೆಲ್ಲ ತುಂಬ ಸೂಪರ್. ನೋಡಿ, ಈ ಥರ ಮ್ಯಾಗಿಗೆ ತಿನ್ನುವ ಚಮಚದಲ್ಲಿ ಪ್ಲಸ್ ಮಾಡಿದರೆ ಆಯಿತು. ಇಷ್ಟೇ, ತುಂಬ ಸುಲಭ ಇದೆ. ನೋಡುವಾಗ ಸ್ವಲ್ಪ ಖುಷಿಯಾಗುತ್ತೆ ತಿನ್ನುವಾಗ ಅಷ್ಟೇ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನು ಇದೆಲ್ಲ ಹಾಕಿಟ್ಟಿದ್ದೇನೆ. ಇದು ನೀವು ಡಬ್ಬಿಯಲ್ಲಿ ಇಟ್ಟರೆ ಸಾಕಾಗುತ್ತೆ. ಮತ್ತು ನಿಮ್ಗೆ ಯಾವಾಗ ಬೇಕೋ ಆವಾಗ ಫ್ರೈ ಮಾಡ್ಕೊಳ್ಳಿ, ಫ್ರಿಜ್ಜಲ್ಲಿ ಇಟ್ಟು ಬಿಡಿ. ಸೊ ನೋಡಿ, ಈ ಥರ ಎಣ್ಣೆಯಲ್ಲೆಲ್ಲ ಬಿಡಬೇಕು. ಎಣ್ಣೆಯಲ್ಲಿ ಬಿಡುವಾಗಲೇ ಬೇಗನೆ ಫ್ರೈ ಆಗುತ್ತೆ. ಆ ಸೈಡ್ ಈ ಸೈಡ್ ಪಲ್ಟಿ ಮಾಡ್ಕೊಳ್ಳಿ. ನೋಡಿ, ಒಂದು ಸೈಡ್ ಫ್ರೈ ಆದ ನಂತರ ಮತ್ತೊಂದು ಸರ್ತಿ ಫ್ರೈ ಮಾಡಿದರೆ ಆಯಿತು. ದೊಡ್ಡವರು ತಿನ್ನಬೇಕು, ಸ್ವಲ್ಪ ಕಾಯಿ ಮೆಣಸು ಬೇಕಾದರೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಸ್ವಲ್ಪ ಮೆಣಸಿನ ಪುಡಿ, ಜಿಂಜರ್ ಪೇಸ್ಟ್ ಅದೆಲ್ಲ ಹಾಕಬೇಕು. ಆದರೆ ನಾನಿದು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೇನೆ ಅಲ್ವಾ, ಸೊ ಹಾಗಾಗಿ ಸಿಂಪಲ್ಲಾಗಿ ತೋರಿಸ್ತೀನಿ. ನೋಡಿ, ಗೋಲ್ಡನ್ ಕಲರ್ ಆಗುವಾಗ ತೆಗೆದಿಡಿ. ಅಷ್ಟೇ, ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಉಂಟಲ್ಲ, ನನಗೆ ತುಂಬಾ ಇಷ್ಟ ಆಗುತ್ತೆ ಕಮೆಂಟ್. ನಿಮ್ಮ ಪ್ರೀತಿ ಸದಾ ಇರಲಿ.